ಬಾಂಗ್ಲಾ ಸರ್ಕಾರಕ್ಕೆ, ಜಿಹಾದಿ ಯೂನಿಸ್ಗೆ, ಜಿಹಾದಿ ಮನಸ್ಥಿತಿಯ ಯೂನಿಸ್ಗೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ಸೋಮವಾರ ಬೆಳಗ್ಗೆ ಹಾನಗಲ್ ಪಟ್ಟಣದಲ್ಲಿರುವ ಕನಕು ವೃತ್ತ ಸರ್ಕಲ್ನಲ್ಲಿ ಹಿಂದೂ ಜಾಗರಣಾ ವೇದಿಕೆಯವರೆಲ್ಲರೂ ಸೇರಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮತ್ತು ಜೀವಂತವಾಗಿ ಸುಡುತ್ತಿರುವುದನ್ನು ಖಂಡಿಸಿ ಮತ್ತು ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳ ದೌರ್ಜನ್ಯ ಅವರ ಮೇಲೆ ಜೀವಂತವಾಗಿ ಸುಡುತ್ತಿರುವುದು ಹಾಗೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನಸ್ ಅವರ ಬೊಂಬೆಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆಯನ್ನ ಮಾಡಿ ಹಾನಗಲ್ ಕನಕವೃತ್ತ ಸರ್ಕಲ್ ನಿಂದ ಹಾನಗಲ್ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮೂಲಕ ತಲುಪಿ ಹಾನಗಲ್ ದಂಡಾಧಿಕಾರಿಗಳಾದ ರೇಣುಕಾ ಎಸ್ ತಹಶೀಲ್ದಾರ್ ಮನವಿಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ರಾಮು ಎಳ್ಳೂರು, ರವಿ ಪುರೋಹಿತ್, ಹಾದಿಮನಿ ಬಸಣ್ಣ, ಹಲವರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಅಮಾನುಷವಾಗಿ ಸಜೀವ ದಹನ ಮಾಡುವಂಥ ಘಟನೆಗಳು ಹಾಗೂ ಹಿಂದೂ ಅಕ್ಕ ತಂಗಿಯರನ್ನ ಮಾನಭಂಗ ಮಾಡುವಂಥ ಘಟನೆಗಳು ಹಾಗೂ ಹಿಂದೂಗಳಿಗೆ ಅನೇಕ ರೀತಿಯ ಚಿತ್ತಹಿಂಸೆ ನೀಡುವಂಥ ಘಟನೆಗಳು ಬಾಂಗ್ಲಾದೇಶದಲ್ಲಿ ಮೇಲಿಂದ ಮೇಲೆ ಜರುಗ್ತಾನೆ ಇದ್ದಾವೆ. ಈ ಎಲ್ಲ ಘಟನೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ರಾತ್ರಿ ಹೊತ್ತುಕೊಂಡು ಬಂದು ಅವನಿಗೆ ತಕ್ಕ ಶಾಸ್ತಿಯನ್ನು ನೀಡಬೇಕು ಅಂತಂದು ನಾನು ಪ್ರಧಾನಮಂತ್ರಿಗಳಲ್ಲಿ ಈ ಮೂಲಕ ಮನವಿಯನ್ನ ಮಾಡ್ಕೋತೇನೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಮತ್ತು ಹತ್ಯೆಗಳನ್ನು ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. 1947ರಲ್ಲಿ ನಮ್ಮ ದೇಶದ ಭಾಗವಾಗಿದ್ದ ಆ ಒಂದು ದೇಶದ ತುಂಡು ಭಾಗ ನಮ್ಮಿಂದ ಬೇರ್ಪಟ್ಟ ನಂತರ 1971ರಲ್ಲಿ ಭಾರತದ ಕಡೆ ಭಿಕ್ಷೆ ಬೇಡಿ ತನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಭಾರತೀಯ ಸೈನಿಕರು ಆ ಬಾಂಗ್ಲಾ ವಿಮೋಚನಾ ದಿನಕ್ಕಾಗಿ ಸುಮಾರು 3,000 ಸೈನಿಕರು ತಮ್ಮ ಭಾರತ ಸೈನ್ಯ ಕೊಟ್ಟಂತಹ ಭಿಕ್ಷೆಯಿಂದ ಇವತ್ತು ಸ್ವಾತಂತ್ರ್ಯ ಪಡೆದಂತಹ ಬಾಂಗ್ಲಾದೇಶ